ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ ಎಂಎಸ್. ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ದಶಮಿ, ಅನುರಾಧ ನಕ್ಷತ್ರ. ದಿನಾಂಕ 24/7/2026 ಶುಕ್ರವಾರ. ಮುಖ್ಯಾಂಶಗಳು. ಶ್ರೀ ವಾರಾಹಿ ಅಮ್ಮನವರ ಆಷಾಢ ನವರಾತ್ರಿ ಮಹೋತ್ಸವ ಮುಕ್ತಾಯ. ಸುದ್ದಿಯ ವಿವರ. ಮಿಣಸೆ ಗ್ರಾಮ ಪಂಚಾಯಿತಿ ಕುಂತೂರು ಗ್ರಾಮದ ದೊಡ್ಡಹೊನ್ನೆ ಶ್ರೀ ವಾರಾಹಿ ಅಮ್ಮನವರ ಆಷಾಢ ನವರಾತ್ರಿ ಮಹೋತ್ಸವ ಗುರುವಾರ ಶ್ರೀ ಚಂಡಿಕಾ ಹೋಮದೊಂದಿಗೆ ಸಂಪನ್ನಗೊಂಡಿತು. ಆಷಾಢ ಮಾಸದ ಪಾಡ್ಯ ಜುಲೈ 15ರಿಂದ ಆರಂಭಗೊಂಡ ಆಷಾಢ ನವರಾತ್ರಿ ಮಹೋತ್ಸವ ಆಷಾಢ ಶುದ್ಧ ನವಮಿಯಂದು ಭಕ್ತಾದಿಗಳ ಕೂಡುವಿಕೆಯಿಂದ ಮುಕ್ತಾಯಗೊಂಡಿತು. ಪ್ರತಿದಿನವೂ ವಿಶೇಷ ಹೋಮಾದಿಗಳು ನಡೆದಿತ್ತು. ಆಷಾಢ ಶುದ್ಧ ಪಾಡ್ಯ ದಿನದಂದು ಸಹಸ್ರಮೋದಕ ಶ್ರೀ ಗಣಪತಿ ಹೋಮದೊಂದಿಗೆ ಆರಂಭಗೊಂಡ ಕಾರ್ಯಕ್ರಮ ಜುಲೈ 16ರಂದು ಆಷಾಢ ಶುದ್ಧ ಬಿದಿಗೆಯೆಂದು ಶ್ರೀ ಗಾಯತ್ರಿ ಹೋಮ, ಜುಲೈ 17ರಂದು ಆಷಾಢ ಶುದ್ಧ ತದಿಗೆಯೆಂದು ಶ್ರೀ ಸೂಕ್ತ ಹೋಮ, ಜುಲೈ 18ರಂದು ಆಷಾಢ ಶುದ್ಧ ಚೌತಿಯೆಂದು ಶ್ರೀ ವಾಗೀಶ್ವರಿ ಹೋಮ, ಜುಲೈ 19ರಂದು ಆಷಾಢ ಶುದ್ಧ ಪಂಚಮಿಯೆಂದು ಶ್ರೀ ಲಲಿತಾ ಹೋಮ, ಜುಲೈ 20ರಂದು ಆಷಾಢ ಶುದ್ಧ ಷಷ್ಠಿಯೆಂದು ಶ್ರೀ ಸರಸ್ವತಿ ಹೋಮ, ಜುಲೈ 21ರಂದು ಆಷಾಢ ಶುದ್ಧ ಸಪ್ತಮಿಯೆಂದು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಜುಲೈ 22ರಂದು ಆಷಾಢ ಶುದ್ಧ ಅಷ್ಟಮಿಯೆಂದು ಶ್ರೀ ದುರ್ಗಾ ಹೋಮ ನಡೆದಿತ್ತು. ಇದರೊಂದಿಗೆ ಪ್ರತಿದಿನವೂ ಶ್ರೀ ಚಂಡಿಕಾ ಪಾರಾಯಣ, ಪುಷ್ಪ ಸೇವೆ, ಪಂಚಾಮೃತಾಭಿಷೇಕ, ಸುಹಾಸಿನಿ ಪೂಜೆ, ಮಹಾಮಂಗಳಾರತಿ, ಅನ್ನ ಸಂತರ್ಪಣೆ ನಡೆಯಿತು. ದೊಡ್ಡಹೊನ್ನೆ ಸುತ್ತಮುತ್ತಲಿನ ಹಳ್ಳಿಗಳಾದ ಕುಂತೂರು, ಮೌಳಿ, ಮೆಣಸೆ, ಹೊಸ್ತೋಟ, ಮಸಿಗೆ, ಕಿಕ್ರೆ, ಕೊಂಡಗೆರೆ, ಕುಂಚೆಬೈಲು, ಬೇಸೂರು, ಗಿಣಕಲ್, ಶಿಡ್ಲೆ, ಹೊಸ್ತೋಟ, ಸಂಪೆಕೊಳಲು ಮುಂತಾದ ಹಳ್ಳಿಯ ಭಕ್ತಾದಿಗಳು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಸುಬ್ರಹ್ಮಣ್ಯ ಭಟ್, ಪ್ರಸನ್ನ ಭಟ್, ನಾಗಭೂಷಣ ಭಟ್, ಗೋಪಾಲ ಭಟ್, ಸುರೇಶ್ ಭಟ್, ಶ್ರೀನಿವಾಸ್ ಭಟ್, ಗಿರೀಶ್ ಭಟ್ ದೊಡ್ಡಾನೆ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ತಾಲೂಕಿನ ವಿವಿಧ ಭಜನಾ ತಂಡದಿಂದ ಪ್ರತಿದಿನವೂ ಸನ್ನಿಧಿಯಲ್ಲಿ ಭಜನೆ ನಡೆಯಿತು. ವಿದ್ಯಾನಗರದ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬುಧವಾರ ಏರ್ಪಡಿಸಿದ್ದ ಸಭೆಯಲ್ಲಿ ಇತ್ತೀಚೆಗೆ ನಿಧನರಾದ ಎಸ್ ಜಾನಕಿ ಮತ್ತು ಚೆನ್ನಮ್ಮರವರಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಕಸಾಪ ಅಧ್ಯಕ್ಷ ಗಣೇಶ್ ಹೆಗಡೆ, ಶೃಂಗೇರಿ ಸುಬ್ಬಣ್ಣ ಇತರರು ಇದ್ದರು. ತಾಲೂಕಿನಾದ್ಯಂತ ಗುರುವಾರ ಮಧ್ಯಾಹ್ನ ನಂತರ ಬಿರುಸಿನ ಮಳೆಯಾಗಿದೆ. ಕಳೆದ ಕೆಲ ದಿನದಿಂದ ಕುಂಠಿತವಾಗಿದ್ದ ಮುಂಗಾರು ಮಳೆ ಮತ್ತೆ ಬಿರುಸುಗೊಂಡಿದ್ದು, ದಿಢೀರ್ ಮಳೆಯಿಂದ ರಸ್ತೆ ಪಕ್ಕದ ಚರಂಡಿಯಲ್ಲಿ ರಭಸವಾದ ನೀರು ಹರಿಯಿತು. ಕಳೆದ ವಾರ ಪಟ್ಟಣದ ಮುಖ್ಯ ರಸ್ತೆಯ ಮೆಡಿಕಲ್ ಶಾಪ್ನಲ್ಲಿ ನಗದು ಕಳ್ಳತನ ಮಾಡಿದ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಅರ್ಷದ್ ಡಿ ಎಂದು ಗುರುತಿಸಲಾಗಿದ್ದು, ಈತನನ್ನು ಖಚಿತ ಮಾಹಿತಿ ಮೇಲೆ ಚಿಕ್ಕಮಗಳೂರಿನಲ್ಲಿ ಬಂಧಿಸಲಾಗಿದೆ. 2.66 ಲಕ್ಷ ರು ಕಳ್ಳತನ ಮಾಡಿ ಪರಾರಿಯಾಗಿದ್ದ ಈತನ ಚಲನಾವಲನ ಸಿಸಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿತ್ತು. ಆರೋಪಿ ಹಣ ಕದ್ದಿಟ್ಟ ಜಾಗ ಹಾಗೂ ಮೆಡಿಕಲ್ ಶಾಪ್ಗೆ ಹೆಚ್ಚಿನ ವಿವರಣೆಗೆ ಕರೆತರಲಾಗಿತ್ತು. ಪೊಲೀಸಿನವರು ತನಿಖೆ ಕೈಗೊಂಡಿದ್ದಾರೆ. ಜಾಹೀರಾತು. 2 ದಿನದ ಮಂತ್ರಾಲಯ ಪ್ರವಾಸ ಜುಲೈ 30 ಮತ್ತು 31. ಸಂಪರ್ಕಿಸಿ 6362900210. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.